ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಸದ್ಯ ನಡೀತಾ ಇದ್ರೆ ತನಿಖಾಧಿಕಾರಿಯನ್ನು ಬದಲಾವಣೆ ಮಾಡಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್. ತನಿಖಾಧಿಕಾರಿಯಾಗಿ ಎಸಿಪಿ ಚಂದನ್ ಅವರನ್ನ ನೇಮಕ ಮಾಡಲಾಗಿದೆ. ವಿಜಯನಗರ ಉಪವಿಭಾಗದ ಎಸಿಪಿ ಚಂದನ್ ಅವರನ್ನ ತನಿಖಾಧಿಕಾರಿಯಾಗಿ ನೇಮಿಸಲಾಗಿದೆ. ಹಿಂದೆ ಗಿರೀಶ್ ನಾಯಕ್ ಅವರು ಕೊಲೆ ಪ್ರಕರಣದ ತನಿಖೆ ಮಾಡ್ತಾ ಇದ್ರು. ಗಿರೀಶ್ ನಾಯಕ್ ಬದಲಾಗಿ ಎಸಿಪಿ ಚಂದನ್ ಅವರನ್ನ ನೇಮಿಸಲಾಗಿದೆ. ಇವತ್ತಿನಿಂದ ಎಸಿಪಿ ಚಂದನ್ ಈ ಕೇಸ್ನ ತನಿಖಾಧಿಕಾರಿ ಅಂದ್ರೆ ಐಒ. ಚುನಾವಣೆ ಹಿನ್ನೆಲೆಯಲ್ಲಿ ಕಾಮಾಕ್ಷಿ ಪಾಳ್ಯಕ್ಕೆ ಗಿರೀಶ್ ನಾಯಕ್ ಅನ್ನು ವರ್ಗಾವಣೆ ಮಾಡಲಾಗಿದೆ. 2 ದಿನದ ಹಿಂದೆ ವಾಪಸ್ ತಮ್ಮ ಠಾಣೆಗೆ ಹೋಗೋದಕ್ಕೆ ಅವರಿಗೆ ಆದೇಶ ಮಾಡಲಾಗಿದೆ. ಹೀಗಾಗಿ ಅವರು ಕಾಮಾಕ್ಷಿ ಪಾಳ್ಯ ಸ್ಟೇಷನ್ನಿಂದ ಹೋಗಬೇಕಾದಂಥ ಅನಿವಾರ್ಯತೆ. ಅದರಿಂದಾಗಿ ತನಿಖಾಧಿಕಾರಿಯನ್ನ ಬದಲಾಯಿಸಲಾಗಿದೆ ಸದ್ಯಕ್ಕೆ ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಟ್ರಾನ್ಸ್ಫರ್ ಒಂದೇ ಕಾರಣನ ಬೇರೆ ಏನಾದರೂ ರೀಸನ್ ಇದೆಯಾ ಐಒ ಚೇಂಜ್ ಆಗೋದಕ್ಕೆ? ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಫ್ಐಆರ್ ದಾಖಲು ಮಾಡಿ ಪ್ರಕರಣದ ಪ್ರಾಥಮಿಕ ತನಿಖೆಯನ್ನ ಮಾಡಿದಂತ ಕಾಮಾಕ್ಷಿಪಾಳ್ಯ ಠಾಣಾ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರು ಇದುವರೆಗೂ ಕೂಡ ಪ್ರಕರಣದ ತನಿಖಾಧಿಕಾರಿಯಾಗಿದ್ರು. ಆದ್ರೆ ಸದ್ಯ ಇವತ್ತು ಪ್ರಕರಣದ ತನಿಖಾಧಿಕಾರಿಯಾಗಿ ವಿಜಯನಗರ ಉಪವಿಭಾಗದ ಎಸಿಪಿ ಆಗಿರುವಂತಹ ಚಂದನ್ ಕುಮಾರ್ ಅವರನ್ನು ನೇಮಕ ಮಾಡಿ ಆದೇಶವನ್ನ ಮಾಡಲಾಗಿದೆ. ಗಿರೀಶ್ ನಾಯ್ಕ್ ಈ ಹಿಂದೆ ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿ ಬರುವಂತಹ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಅವರನ್ನ ಬೆಂಗಳೂರಿನ ದಕ್ಷಿಣ ವಿಭಾಗದಿಂದ ಪಶ್ಚಿಮ ವಿಭಾಗದಲ್ಲಿ ಬರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ನಿಯುಕ್ತಿಯನ್ನಗೊಳಿಸಲಾಗಿತ್ತು. ಸದ್ಯ ಕಳೆದ 2 ದಿನಗಳ ಹಿಂದೆ ಅವರ ಓಡಿ ಏನ್ ಟ್ರಾನ್ಸ್ಫರ್ ಆಗಿರೋ ಅದು ಕ್ಯಾನ್ಸಲ್ ಆಗಿ ಮತ್ತೆ ಅವರು ಹಳೆ ಪೊಲೀಸ್ ಠಾಣೆಗೆ ವರ್ಗ ಆಗಿರೋದ್ರ ಹಿನ್ನೆಲೆಯಲ್ಲಿ ಸದ್ಯ ಪ್ರಕರಣದ ತನಿಖಾಧಿಕಾರಿಯಾಗಿ ವಿಜಯನಗರ ಎಸಿಪಿ ಆಗಿರುವಂತಹ ಚಂದನ್ ಅವರನ್ನ ಮುಂದುವರಿಸಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.